ಹೆಲೋ, ನಮಸ್ತೆ, ನಮಸ್ಕಾರ. ನೀವು ನೋಡ್ತಿರುವಂತಹ ಚಾನಲ್ ಸ್ಪಿರಿಚುವಲ್ ಕ್ರೂಸ್. ನಾನು ನಿಮ್ಮ ಅಶ್ಮಿತ್ ಶಾಂತಿ. ಪ್ರೀತಿಯ ವೀಕ್ಷಕ ಬಾಂಧವರೆಲ್ಲರಿಗೂ ನಮಸ್ಕಾರ. ಸೊ 5-6 ತಿಂಗಳ ನಂತರ ನಾನು ಬರ್ತಾ ಇದ್ದೇನೆ ನಿಮ್ಮನ್ನು ನೋಡೋದಕ್ಕೆ. ನೀವು ಕೂಡ ನನ್ನನ್ನು 6 ತಿಂಗಳ ನಂತರ ನೋಡ್ತಾ ಇದ್ದೀರಿ. ಹಾಗಾಗಿ ಇನ್ನು ಮುಂದೆ ಕಂಟಿನ್ಯೂಸ್ ವೀಡಿಯೋ ಮಾಡೋಣ. ನಿಮಗೆ ಕಂಟಿನ್ಯೂಸ್ ಆಗಿ ವೀಡಿಯೋಗಳು ಬರ್ತಾ ಹೋಗುತ್ತೆ ಇನ್ನು ಮುಂದೆ. ಹಾಗೆ ಶನಿ ಸಂಚಾರ ಎಲ್ಲರ ವೀಡಿಯೋ ನಾನು ಮಾಡ್ತೇನೆ, ಎಲ್ಲ ರಾಶಿಯವರಿಗೆ ಮಾಡ್ತೇನೆ. ಮತ್ತು ಯುಗಾದಿ ವರ್ಷ ಭವಿಷ್ಯ ಕೂಡ ಮಾಡ್ತೇನೆ. ಇದೇ ತಿಂಗಳಲ್ಲಿ ಇದೇ ವಾರದ ಸ್ಟಾರ್ಟ್ ಮಾಡ್ತೇನೆ ಎಲ್ಲವನ್ನು ಕೂಡ. ಓಕೆ, ಫಾಸ್ಟ್ ಆಗಿ ಮಾಡೋಣ. ಸೊ ಮೊದಲನೇದು ಎಲ್ಲರಿಗೂ ಗೊತ್ತಿದೆ ಶನಿ ಸಂಚಾರ ವಿಚಾರ. ಈ ವಿಡಿಯೋ ಏನು ಅಂತ ಅಂದರೆ, ಯಾವ 3 ರಾಶಿಯವರಿಗೆ ತುಂಬ ಚೆನ್ನಾಗಿ ಒಂದು ಶನಿಯ ಗೋಚಾರದ ಫಲ ಬರುತ್ತೆ ಅಂತ, ರಾಜಯೋಗ ಬರುತ್ತೆ ಅಂತ. ಓಕೆ, ಯಾಕೆಂದರೆ ನೋಡಿ, ಶನಿಗ್ರಹ ಎರಡೂವರೆ ವರ್ಷಕ್ಕೊಮ್ಮೆ ಸಂಚಾರ ಆಗುವಂಥದ್ದು ಒಂದು ರಾಶಿಯಿಂದ ಒಂದು ರಾಶಿಗೆ. ಹಾಗಾಗಿ ಮೆಜಾರಿಟಿಯಾದ ಮೇಲಿಂದ ಮೇಲೆ ಒಂದು ಓವರಾಲ್ ಪ್ರಭಾವವನ್ನು ಶನಿದೇವರು ಕ್ಯಾರಿ ಮಾಡೇ ಮಾಡ್ತಾರೆ. ಓಕೆ, ಯಾವಾಗಲೂ ಹಾಗಿದ್ದಾಗ 29 ಮಾರ್ಚ್ 2025 ಶನಿಗ್ರಹ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಆಗ್ತಾ ಇರುವಂಥದ್ದು. ಓಕೆ, ಹಾಗಿದ್ದಾಗ ಮೀನ ರಾಶಿಗೆ ಶನಿ ಬಂದಾಗ ಮೊದಲದು ಏನಾಗ್ತಾ ಇದೆ ಅಂತಂದರೆ, ನಿಮಗೆ ಮಕರ ರಾಶಿಯವರಿಗಂತೂ ಮುಗೀತು. ಯಾವುದು 7 ವಾರ ಶನಿ. ಓಕೆ, 7 ವಾರ ಶನಿ ಮುಗೀತು. ಹಾಗಾಗಿ ಈಗ 7 ವಾರ ಶನಿ ಯಾರಿಗಿರೋದು ಅಂತಂದರೆ, ಕುಂಭ, ಮೀನ ಮತ್ತು ಮೇಷ ರಾಶಿಗೆ ಸ್ಟಾರ್ಟ್ ಆಗುತ್ತೆ. ಆದರೆ ಈ ವಿಡಿಯೋ ಟಾಪಿಕ್ ಏನು ಅಂತಂದರೆ, ಎಲ್ಲ ರಾಶಿಯವರದ್ದು ವಿಡಿಯೋ ನಾನು ಮಾಡ್ತೇನೆ. ಓಕೆ, ಈ ವಿಡಿಯೋ ಟಾಪಿಕ್ ಏನು ಅಂತಂದರೆ, ಯಾವ 3 ರಾಶಿಗೆ ತುಂಬ ಚೆನ್ನಾಗಿ ಶನಿಗ್ರಹ ಒಂದು ಗೋಚಾರದ ಫಲವನ್ನು ಕೊಡ್ತಾರೆ ಅಂತ. ಮೊದಲನೇ ರಾಶಿ ಯಾವುದು ಅಂತಂದರೆ, ಅದು ವೃಷಭ ರಾಶಿ. ವೃಷಭ ರಾಶಿ ಅವರು ಯಾರಿದ್ದಾರೆ, ನಿಮಗೆ ತುಂಬ ಚೆನ್ನಾಗಿ ಶನಿಗ್ರಹದ ಒಂದು ಸಂಪೂರ್ಣ ಫಲ, ಸಂಪೂರ್ಣ ಲಾಭಗಳು ನಿಮಗೆ ನೀವು ನೋಡ್ತೀರಿ. ಎರಡನೇದು ತುಲಾರಾಶಿಯವರು. ತುಲಾರಾಶಿಯವರು ಕೂಡ ನಿಮ್ಮ ಜೀವನದಲ್ಲಿ ಅನೇಕ ಒಂದು ಬೆನಿಫಿಟ್ಸ್ಗಳನ್ನು, ಲಾಭಗಳನ್ನು ಈ ಶನಿ ಸಂಚಾರ ಆದ ಮೇಲೆ ನೀವು ನೋಡ್ತೀರಿ. ಹಾಗೆ 3ನೇ ರಾಶಿ ಯಾವುದಂತಂದರೆ ಮಕರ ರಾಶಿ. ಮಕರ ರಾಶಿಯವರಿಗೆ 7 ವರ್ಷ ಶನಿ ಮುಗಿದಿದೆ ಹೇಗೂ, ಹಾಗೆ ಶನಿಯ ಅನುಕೂಲ ಕೂಡ ಬರುವಂತಹ ಸಮಯ ಈ ಶನಿ ಸಂಚಾರ ಆದ ಮೇಲೆ, ಮಾರ್ಚ್ ಆದ ಮೇಲೆ. ಸೊ ಯಾವುದು 3 ರಾಶಿ? ಒಂದು ವೃಷಭ ರಾಶಿ, ತುಲಾ ರಾಶಿ ಮತ್ತು ಮಕರ ರಾಶಿ. ಈ 3 ರಾಶಿಯವರಿಗೆ ತುಂಬ ಚೆನ್ನಾಗಿ ಶನಿ ಸಂಚಾರದ ಫಲ ಬರುತ್ತೆ. ಏನು ಎಲ್ಲ ರಾಶಿಯವರ ವಿಡಿಯೋ ನಾವು ಮಾಡೋಣ, ಪ್ರತಿಯೊಬ್ಬರದ್ದು ನಾವು ಮಾಡೋಣ. ವೆಯ್ಟ್ ಮಾಡ್ತೀರಿ. ಒಂದು 2-3 ದಿವಸದ ಒಳಗೇ, ಈ ವಾರದೊಳಗೆ ನೋಡೋಣ, ಎಲ್ಲರದ್ದು ನಾನು ಮಾಡ್ತೇನೆ. ಓಕೆ, ನಿಮಗೆ ವೈಯಕ್ತಿಕವಾಗಿ ಶನಿಗ್ರಹ ಯಾವ ರೀತಿ ಫಲ ಕೊಡ್ತಾ ಇದೆ ಅಂತಂದರೆ, ನಿಮಗೆ ಜಾತಕ ತೋರಿಸ್ಲಿಕ್ಕಿದ್ದೆ ಡೈರೆಕ್ಟಾಗಿ ನೀವು ನನಗೆ ಈ ನಂಬರಿಗೆ ವಾಟ್ಸಪ್ ಮಾಡಿ ಅಥವಾ ಇಮೇಲ್ ಕೂಡ ಮಾಡ್ಬೋದು. ಓಕೆ, ಇನ್ನಷ್ಟು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಪುನಃ ಬಂದು ನಿಮ್ಮನ್ನು ನಾನು ಭೇಟಿ ಮಾಡುತ್ತೇನೆ. ಅಲ್ಲಿವರೆಗೆ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ಲೋಕ ಸಮಸ್ತಃ ಸುಖಿನೋ ಭವಂತು. ಜೈ ಭದ್ರಕಾಳಿ.